Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 41ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಚತುರ್ಭುಜದ ಒಂದು ಕೋನವು 70 ಡಿಗ್ರಿ ಆದರೆ ಉಳಿದ 3 ಕೋನಗಳ ಅಳತೆಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಒಂದು ಸಮಾಂತರ ಚತುರ್ಭುಜದಲ್ಲಿ ಮುಖ್ಯವಾದ ಗುಣಲಕ್ಷಣಗಳನ್ನ ನೋಡಿದ್ರೆ, ಸೊ ಇಲ್ಲಿ ಅಭಿಮುಖ ಕೋನಗಳು ಸಮನಾಗಿರುತ್ತೆ, ಹಾಗೆ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಯಲ್ಲಿ ನಾವು ಕೋನ ಎ ಅನ್ನ ನಾವು 70 ಡಿಗ್ರಿ ಅಂತ ಭಾವಿಸಿದ್ರೆ, ಡಿಗ್ರಿ ಓಕೆ, ನಾವು ಬಿ ಸಿ ಮತ್ತು ಡಿ ಕೋನದ ಅಳತೆಯನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಸೊ ಹಾಗಾಗಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ 70 ಡಿಗ್ರಿ. ಸೊ ಕೋನ ಸಿ ಅಳತೆ ಗೊತ್ತಾಗಿದೆ. ಸೊ ಈಗ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಕೋನ ಎ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಎ 70 ಡಿಗ್ರಿ ಪ್ಲಸ್ ಬಿ 180 ಡಿಗ್ರಿ ಇಸ್ ಈಕ್ವಲ್ ಟು ಸೊ ಬಿ ಪ್ಲಸ್ 70 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 70 ಡಿಗ್ರಿ. ಸೊ ಕೋನ ಬಿ ಇಸ್ ಈಕ್ವಲ್ ಟು 110 ಡಿಗ್ರಿ ಆಗಿದೆ. ಸೊ ಕೋನ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ ಕೋನ ಡಿ ಅಲ್ವಾ. ಸೊ ಕೋನ ಬಿ ಮತ್ತು ಕೋನ ಡಿ ಗಳು ಏನ್ ಹೇಳಿ ಅಭಿಮುಖ ಕೋನಗಳು. ಸೊ ಇವುಗಳು ಸಮನಾಗಿರುತ್ತೆ. ಸೊ ಹಾಗಾಗಿ ಕೋನ ಬಿ ಈಕ್ವಲ್ ಟು ಕೋನ ಡಿ ಇಸ್ ಈಕ್ವಲ್ ಟು 110 ಡಿಗ್ರಿ. ಓಕೆ, ಸೊ ಹಾಗಾದ್ರೆ ಸಮಾಂತರ ಚತುರ್ಭುಜದ ಉಳಿದ 3 ಕೋನಗಳ ಅಳತೆಗಳು 110 ಡಿಗ್ರಿ, 70 ಡಿಗ್ರಿ ಹಾಗೆ 110 ಡಿಗ್ರಿ. ಓಕೆ, ಕೊಟ್ಟಿರುವಂತಹ ಕೋನ 70 ಡಿಗ್ರಿ ಎ. 4 ಕೋನಗಳು ಕ್ರಮವಾಗಿ 70 ಡಿಗ್ರಿ, 110 ಡಿಗ್ರಿ, 70 ಡಿಗ್ರಿ ಮತ್ತು 110 ಡಿಗ್ರಿ ಆಗಿರುತ್ತದೆ. ಥ್ಯಾಂಕ್ ಯು.